ನಮಸ್ಕಾರ ಸ್ನೇಹಿತರೆ, ಅರ್ಜುನ ಎಂಟರ್ಪ್ರೈಸಸ್ ಇನ್ಫೋ ಚಾನಲ್ನ ಇನ್ನೊಂದು ವಿಡಿಯೋಗೆ ತಮ್ಮೆಲ್ಲರಿಗೂ ಸ್ವಾಗತ. ಈ ವಿಡಿಯೋ ಯಾರೆಲ್ಲ ಸರ್ಕಾರಿ ಉದ್ಯೋಗಗಳಿಗೆ ಅರ್ಜಿ ಸಲ್ಲಿಸಲು ಕಾಯುತ್ತಿದ್ರೋ ಅವರಿಗಾಗಿ. ವಿಡಿಯೋ ಶುರು ಮಾಡೋ ಮುನ್ನ ನಮ್ಮ ಚಾನಲ್ಗೆ ಹೊಸ ವೀಕ್ಷಕರಾಗಿದ್ದಲ್ಲಿ ಇದೇ ತರಹದ ಸರ್ಕಾರಿ ಹುದ್ದೆ ಹಾಗೂ ಸರ್ಕಾರದಿಂದ ಸಿಗುವ ಸವಲತ್ತುಗಳ ಬಗ್ಗೆ ಮಾಹಿತಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ. ಸ್ನೇಹಿತರೆ, ಪೊಲೀಸ್ ಇಲಾಖೆಯಲ್ಲಿ ಮಿಕ್ಕುಳಿದ ವೃಂದದಲ್ಲಿ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗೆ ಅರ್ಜಿ ಕರೆದಿದ್ದಾರೆ. ಆಲ್ಮೋಸ್ಟ್ 3395 ಹುದ್ದೆ. ಅದರಲ್ಲಿ 2266 ಪೋಸ್ಟು ಪುರುಷರಿಗೆ, 755 ಪೋಸ್ಟ್ ಮಹಿಳೆಯರಿಗೆ, ಸೇವಾನಿರತ ಪುರುಷರಿಗೆ 257, ಸೇವಾನಿರತ ಮಹಿಳೆಯರಿಗೆ 82 ಹಾಗೂ ತೃತೀಯ ಲಿಂಗ ಅಭ್ಯರ್ಥಿಗಳಿಗೆ 35 ಪೋಸ್ಟ್ ಬಿಟ್ಟಿದ್ದಾರೆ. ಹಾಗೆ ವೇತನ ಶ್ರೇಣಿ ನೋಡೋದಾದರೆ 37,500ರಿಂದ 76,100 ತನಕನೂ ಇದೆ. ವಿದ್ಯಾರ್ಹತೆ ನೋಡೋದಾದರೆ ಜಸ್ಟ್ PUC ಅಥವಾ ತತ್ಸಮಾನ ವಿದ್ಯಾರ್ಹತೆ ಸಾಕಾಗಿರುತ್ತದೆ. ಹಾಗೆ ವಯೋಮಿತಿ ಬಗ್ಗೆ ಬರೋದಾದರೆ ಜನರಲ್ ಕ್ಯಾಟಗರಿಯವರಿಗೆ 33 ವರ್ಷ ವಯೋಮಿತಿ, SC ST ಕ್ಯಾಟಗರಿ 1, 2A, 2B, 3A, 3Bಗೆ 35 ವರ್ಷ. ಹಾಗೆ ಬುಡಕಟ್ಟು ಅಭ್ಯರ್ಥಿಗಳಿಗೆ 38 ವರ್ಷ ವಯೋಮಿತಿ ಇರುತ್ತದೆ. ನೆಕ್ಸ್ಟ್ ಪಾರ್ಟ್ ನೋಡೋದಾದರೆ ಅರ್ಜಿ ಬಿಟ್ಟಿರೋ ದಿನಾಂಕ 8/6/2026, ಕೊನೆ ದಿನಾಂಕ ನೆಕ್ಸ್ಟ್ ಮಂತ್ 3ನೇ ತಾರೀಕು ಅಂದರೆ ಜುಲೈ 3ಕ್ಕೆ ಎಂಡ್ ಆಗುತ್ತೆ. ಅರ್ಹ ಅಭ್ಯರ್ಥಿಗಳಿದ್ದರೆ ಆದಷ್ಟು ಬೇಗ ಅರ್ಜಿ ಸಲ್ಲಿಸ್ಬಿಡಿ. ಅರ್ಜಿ ಶುಲ್ಕ ನೋಡೋದಾದರೆ ಸಾಮಾನ್ಯ ಅಂದರೆ ಜನರಲ್ಲು OBCಗೆ 750 ರೂಪಾಯಿ ಇದೆ, SC ST ಇವರಿಗೆ 500 ರೂಪಾಯಿ. ಇವಾಗ ಸೆಲೆಕ್ಷನ್ ಪ್ರೊಸೀಜರು 4 ಹಂತದಲ್ಲಿ ಇರುತ್ತದೆ. ಮೊದಲನೇ ಹಂತ ಲಿಖಿತ ಪರೀಕ್ಷೆ. ಇಲ್ಲಿ ನಿಮಗೆ ನೆಗೆಟಿವ್ ವ್ಯಾಲ್ಯೂಯೇಷನ್ ಇರುತ್ತೆ. ಲಿಖಿತ ಪರೀಕ್ಷೆ ಆಗಸ್ಟ್ 2ನೇ ತಾರೀಕು ನಡೆಸಲಾಗುತ್ತದೆ. 2ನೇ ಹಂತದಲ್ಲಿ ಫಿಸಿಕಲ್ ಟೆಸ್ಟ್ ಇರುತ್ತೆ. 3ನೇ ಹಂತದಲ್ಲಿ ಎಂಡ್ಯೂರೆನ್ಸ್ ಟೆಸ್ಟ್ ಇರುತ್ತೆ. ಕೊನೆಯ ಹಂತದಲ್ಲಿ ವೈದ್ಯಕೀಯ ಪರೀಕ್ಷೆ ಇರುತ್ತದೆ. ಇವೆಲ್ಲ ಪಾಸ್ ಆದ ನಂತರ ನೇಮಕಾತಿ. ಕೊನೆಯದಾಗಿ ಅರ್ಜಿ ಸಲ್ಲಿಸೋಕ್ಕೆ ಬೇಕಾಗುವ ದಾಖಲೆಗಳೆಂದರೆ ನಿಮ್ಮ ಒಂದು ಆಧಾರ್ ಕಾರ್ಡು, SLC ಹಾಗೂ PUC ಮಾರ್ಕ್ಸ್ ಕಾರ್ಡು ಹಾಗೂ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ, ಹಾಗೆ ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋ, ಹಾಗೆ ನಿಮ್ಮ ಬಳಿ ಇದ್ದರೆ ಕನ್ನಡ ಮೀಡಿಯಂ ಆ್ಯಂಡ್ ರೂರಲ್ ಸರ್ಟಿಫಿಕೇಟ್ ಸಹ ನೀಡಿ ಅರ್ಜಿ ಸಲ್ಲಿಸಬಹುದು. ಸ್ನೇಹಿತರೆ, ಈ ಎಲ್ಲ ಮಾಹಿತಿ ನಿಮಗೆ ಇಷ್ಟ ಆದಲ್ಲಿ ನಮ್ಮ ಅರ್ಜುನ ಎಂಟರ್ಪ್ರೈಸಸ್ ಇನ್ಫೋ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಇನ್ನಷ್ಟು ಜಾಬ್ ಹಾಗೂ ಸರ್ಕಾರಿ ಸವಲತ್ತುಗಳ ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಬರುತ್ತೇವೆ.